ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿಯಲ್ಲಿ ಮತ್ತೆ ತಿರುಗಿ ದೈವ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ಕರ್ತನ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸುತ್ತಾ ವಾಕ್ಯ ಧ್ಯಾನಕ್ಕೋಸ್ಕರ ಹೋಗೋಣ. ಇವತ್ತಿನ ದಿವಸ ವಿಶ್ವಾಸಿ ಜೀವಿತದಲ್ಲಿ ಇಷ್ಟು ದಿನಗಳ ಇಷ್ಟೊಂದು ವರ್ಷಗಳ ಕಾಲ ನಾವು ಒಂದು ಪ್ರಯಾಣವನ್ನು ಮಾಡಿದ ನಂತರ ನಮ್ಮನ್ನು ನಾವೊಂದು ಪ್ರಶ್ನೆಯನ್ನು ಕೇಳಬೇಕು. ಅಂದರೆ 3 ರೀತಿಯ ಪ್ರಶ್ನೆ ಇದೆ, 3 ರೀತಿಯ ಪಂಗಡಗಳಿದ್ದಾವೆ. ಅವರು 3 ರೀತಿಯಲ್ಲಿ ಯೇಸುವನ್ನು ಸೇವಿಸ್ತಾ ಇದ್ದಾರೆ. ಮೊದಲನೇದಾಗಿ ನೋಡುವಾಗ ನಾವು ಯೇಸುವನ್ನು ಪ್ರೀತಿಸ್ತೇವೆ, ನಾವು ಯೇಸುವನ್ನು ಪ್ರೀತಿಸ್ತೇವೆ. ಯೇಸುವನ್ನು ಪ್ರೀತಿಸೋದಾದರೆ ದೇವರ ವಾಕ್ಯ ಹೇಳುತ್ತದೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಕರ್ತನು ಆತನ ವಾಕ್ಯದಲ್ಲಿ, ಆತನ ಸತ್ಯವೇದದಲ್ಲಿ ಆತನನ್ನು ಪ್ರೀತಿಸುವ ವಿಚಾರವಾಗಿ ಅವರ ಪ್ರೀತಿ ಎಂಥದ್ದು ಅನ್ನೋದನ್ನು ಆತನು ಯೆಶಾಯ ಪ್ರವಾದಿಯ ಮುಖಾಂತರವಾಗಿ 29ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಜನರ, ನನ್ನ ಮಕ್ಕಳ, ನನ್ನನ್ನು ನಂಬಿದವರ, ನನ್ನನ್ನು ಹಿಂಬಾಲಿಸ್ತೀನಿ ಅಂದ್ಕೊಂಡು ಬಂದವರ ಪ್ರೀತಿ ಎಷ್ಟರದು ಅನ್ನೋದನ್ನು ನೋಡುವಾಗ 13ನೇ ವಚನ, ಯೆಶಾಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಚನ, ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಅದರ ಅರ್ಥ ಏನು? ಕೇವಲ ಮಾತಲ್ಲಿ ಪ್ರೀತಿ ಇದೆ ಅಂತ ಹೇಳ್ತಾರೆ, ಆದರೆ ಇವರ ಹೃದಯದಲ್ಲಿ ಪ್ರೀತಿ ಇಲ್ಲ. ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ನಾವು ಮೊದಲು ಲೋಕದಲ್ಲಿ ಯಾವ ರೀತಿಯಲ್ಲಿ ದೇವರು ಅನ್ನೋ ದೇವರಲ್ಲದವುಗಳನ್ನ ದೇವರು ಅಂದುಕೊಂಡು ನಾವು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೇವೋ ಅದೇ ರೀತಿಯ ಅಭ್ಯಾಸ ಈ ಕ್ರಿಸ್ತನಲ್ಲಿ ಬಂದ ಮೇಲೆ ಕೂಡ ಕೆಲವರ ಜೀವಿತದಲ್ಲಿ ಆಗಿದೆ. ಅವರೇನು ಹೃದಯದ ಅಂತರಾಳದಿಂದ ಯೇಸುವನ್ನು ಪ್ರೀತಿಸೋದಿಲ್ಲ. ಅವರು ಯಾವ ರೀತಿಯಲ್ಲಿ ಪ್ರೀತಿಸ್ತಾರೆ? ಕೇವಲ ಬಾಯಿಯ ಮುಖಾಂತರ ಪ್ರೀತಿಸ್ತಾರೆ. ನಾನು ಯೇಸುವನ್ನು ಪ್ರೀತಿಸ್ತೇನೆ, ಪ್ರೀತಿಸ್ತೇನೆ, ಪ್ರೀತಿಸ್ತೇನೆ ಅಂತ ಹೇಳ್ತಾರೆ. ನಾವು ಸತ್ಯವೇದದಲ್ಲಿ ಕೂಡ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಲ್ಲಿ ಒಂದು ಪಂಗಡ ಇತ್ತು. ಅವರು ಎಷ್ಟು ಮಟ್ಟಿಗೆ ಯೇಸುವನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ, ಯೇಸು ಕ್ರಿಸ್ತನು ಒಂದು ಪರ್ವತದ ಮೇಲೆ ಪ್ರಸಂಗ ಮಾಡ್ತೀನಿ ಅಂತಂದ್ರೆ ಯೇಸು ಕ್ರಿಸ್ತನ ದಡ ದಾಟಿ ಆ ಪರ್ವತಕ್ಕೆ ಸೇರೋದಕ್ಕಿಂತ ಮುಂಚೆ ಆ ಜನರು ಹೋಗಿ ಅಲ್ಲಿ ಕೂರ್ತಾ ಇದ್ರು. ಆ ಜನರು ಹೋಗಿ ಅಲ್ಲಿ ಕೂರ್ತಿದ್ರು. ಒಬ್ಬ ಮನುಷ್ಯನು ಆಲೋಚನೆ ಮಾಡೋದಾದ್ರೆ, ಏನು ಪ್ರೀತಿ! ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚೆನೆ ಆತನ ಒಂದು ವಾಕ್ಯವನ್ನ ಕೇಳೋದಕ್ಕೆ ಹೋಗಿ ಬೆಟ್ಟದ ಆ ಒಂದು ಇದರಲ್ಲಿ ಆ ಪ್ಲೇಸಲ್ಲಿ ಕೂತಿದಾರಲ್ಲ, ಹೋಗಿ ಎಷ್ಟೋ ದೂರದಿಂದ, ಎಷ್ಟೋ ಕಿಲೋಮೀಟರ್ ಗಟ್ಲೆ ಇದರಿಂದ ಬಂದಿದ್ದಾರೆ. ಆ ಬಂದು ದೇವರ ಸುವಾರ್ತೆಯನ್ನು ಕೇಳ್ತಾ ಇದ್ದಾರೆ. ಆದರೆ ಕರ್ತನ ಅವರನ್ನು ನೋಡಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇಲ್ಲ. ಯಾತಕ್ಕೋಸ್ಕರ ಬರ್ತಾ ಇದ್ದೀರಾ? ರೊಟ್ಟಿಗೋಸ್ಕರ ಬರ್ತಾ ಇದ್ದೀರಾ. ಎಂಥ ಶಾರ್ಪ್ ಆಗಿರುವಂಥ ಮಾತಲ್ವಾ? ನೀವು ನನ್ನನ್ನು ಹಿಂಬಾಲಿಸ್ತಾ ಇಲ್ಲ, ನನ್ನನ್ನು ಪ್ರೀತಿಸ್ತಾ ಇಲ್ಲ, ನಾನು ಹೇಳುವಂಥ ಮಾತುಗಳನ್ನು ಪ್ರೀತಿಸ್ತಾ ಇಲ್ಲ. ಏನಕ್ಕೋಸ್ಕರ ಬರ್ತಾ ಇದ್ದೀರಾ? ರೊಟ್ಟಿಗೋಸ್ಕರ ಬರ್ತಾ ಇದ್ದೀರಾ. ಆ ರೊಟ್ಟಿಯನ್ನು ನಾವು ಬೇರೆ ರೀತಿ ವಿಶ್ಲೇಷಣೆ ಕೊಡೋದು, ನೀವು ಅದ್ಭುತಕ್ಕೋಸ್ಕರ ಮಾತ್ರ ಬರ್ತಾ ಇದ್ದೀರಾ, ನೀವು ಮಹತ್ ಕಾರ್ಯಕ್ಕೋಸ್ಕರ ಮಾತ್ರ ಬರ್ತಾ ಇದ್ದೀರಾ, ನೀವು ಸೂಚಕ ಕಾರ್ಯಕ್ಕೋಸ್ಕರ ಮಾತ್ರ ಬರ್ತಿದ್ದೀರಾ. ಈ ಫರಿಸಾಯರು ಕೇಳ್ತಾರೆ, ನಮಗೆ ಸೂಚಕ ಕಾರ್ಯಗಳನ್ನು ತೋರಿಸು, ನಮಗೆ ಮಹತ್ ಕಾರ್ಯಗಳನ್ನು ತೋರಿಸು. ಹಾಗಾದ್ರೆ ಅದ್ಭುತ ಸೂಚಕ ಕಾರ್ಯ ದೇವರ ಕೊರತೆಗಳನ್ನು ನೀಗಿಸಿ ನಮಗೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಮೇಲಕ್ಕೆ ತಂದ್ರೆ ಮಾತ್ರನೇ ಆತನ ದೇವರ ಆದ್ರೆ ಮಾತ್ರ ನಾವು ಯೇಸುವನ್ನ ಪ್ರೀತಿಸ್ತೇವ? ಅಥವಾ ಆದ್ರೆ ಮಾತ್ರನೇ ನಾನು ಚರ್ಚ್ಗೆ ಬರೋದ? ಆದ್ರೆ ಮಾತ್ರನೇ ನಾನು ಕರ್ತನನ್ನ ಹಿಂಬಾಲಿಸೋದ ಅನ್ನೋದನ್ನ ನಾವು ಇವತ್ತಿನ ದಿವಸ ಪ್ರಶ್ನೆ ಹಾಕಬೇಕು. ಈ ರೀತಿಯ ಪ್ರಶ್ನೆಗಳು ನಮಗೆ ಬರ್ತಾವಲ್ಲ. ಏನಾದ್ರೂ ಕೊರತೆಗಳು ಬಂದಾಗ, ಏನಾದ್ರೂ ಅದ್ಭುತ ಆಗಲಿಲ್ಲ ಅಂದ್ರೆ, ಏನಾದ್ರೂ ಮಹತ್ಕಾರ್ಯ ಆಗಲಿಲ್ಲ ಅಂದ್ರೆ ನಮ್ಗೇನಾಗುತ್ತೆ? ನಿರಾಶೆ ಆಗುತ್ತೆ, ಸೋಲುವಿಕೆ ಒಳಗಡೆ ಉಂಟಾಗುತ್ತೆ, ನಮ್ಮ ಪ್ರಾರ್ಥನೆ ಕಡಿಮೆ ಆಗುತ್ತೆ, ಚರ್ಚ್ಗೆ ಬರಬೇಕಂದ್ರೆ ಇಂಟ್ರೆಸ್ಟ್, ಆಸಕ್ತಿ ಕಡಿಮೆ ಆಗುತ್ತೆ. ಕೆಲವು ಮನೆಗಳಂತೂ ಒಂದೇ ಒಂದು ಇನ್ಸಿಡೆಂಟ್ ನಡೆದ್ರೆ ಸಾಕು,
ಅವರ ಫ್ಯಾಮಿಲಿನೇ ಹಿಂಜಾರಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅವರ ಫ್ಯಾಮಿಲಿ, ಅವರ ಕುಟುಂಬವೇ ಯಾರು ಕ್ರಿಸ್ತಲ್ಲಿ ದೃಢವಾಗಿ ನಿಲ್ಲಬೇಕು, ಅವರು ಮುಂದೆ ಹೋಗಬೇಕು ಅಂತ ಇರ್ತಾರೋ ಅವರು ಹಿಂದೆ ಸರಿಯುವ ರೀತಿಯಲ್ಲಿ ವಿಚಾರಗಳು ನಡೀತವೆ. ಆದರೆ ಕರ್ತನ ಸನ್ನಿಧಾನದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು, ನಮ್ಮ ಪ್ರೀತಿ ಎಷ್ಟು ಗಟ್ಟಿ ಇರಬೇಕು. ನಾವು ನೋಡ್ತಾ ಇದ್ದೇವೆ ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನ. ಕರ್ತನು ಯಾವ ರೀತಿ ಆತನನ್ನ ಪ್ರೀತಿಸಬೇಕು ಅಂತ ಹೇಳ್ತಾ ಇದ್ದಾನೆ. ನಿನ್ನ ದೇವರಾಗಿರುವ ಕರ್ತನನ್ನು ಏನಂತೆ, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು, ಹೃದಯದಿಂದ ಪ್ರೀತಿಸಬೇಕು. ಎರಡನೇದಾಗಿ ಪ್ರಾಣದಿಂದ ಪ್ರೀತಿಸಬೇಕು. ಮೂರನೇದಾಗಿ ಬುದ್ಧಿಯಿಂದ ಪ್ರೀತಿಸಬೇಕು. ಇದು ಮೂರು ಕೂಡ ಬಹಳ ಪ್ರಾಮುಖ್ಯ. ಹೃದಯದ ಆಲೋಚನೆಗಳಿಂದ ನಾವು ಪ್ರೀತಿಸಬೇಕು. ಇನ್ನೊಂದು, ನಮ್ಮ ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೂ ಯಾರನ್ನ ಪ್ರೀತಿಸಬೇಕು? ಯೇಸುವನ್ನ ಪ್ರೀತಿಸಬೇಕು. ಪೂರ್ಣ ಬುದ್ಧಿಯಿಂದ, ನಮಗೆ ಬುದ್ಧಿವಂತಿಕೆ, ನಮ್ಮ ಜ್ಞಾನ ಏನು ಉಪಯೋಗಿಸೋ ಆ ಸಮಯದಲ್ಲೂ ಕೂಡ ಆ ಜ್ಞಾನವನ್ನು ನಾವು ಯಾರನ್ನ ಮೊದಲನೇದ ಸ್ಥಾನದಲ್ಲಿ ಇಟ್ಟುಕೊಳ್ಬೇಕು? ಯೇಸು ಕ್ರಿಸ್ತನನ್ನ ಮಾತ್ರವೇ ನಾವು ಮೊದಲನೇ ಸ್ಥಾನವನ್ನು ಇಟ್ಟುಕೊಳ್ಬೇಕು. ನಾವು ಒಂದನ್ನು ಅರ್ಥಕೊಳ್ಬೇಕು. ಮೊದಲನೇ ಯೋಹನನ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನಾವು ಪ್ರೀತಿಸಿದ್ದ, ದೇವರು ಪ್ರೀತಿಸಿದ್ದ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಮೊದಲನೇ ಯೋಹನನ ಪತ್ರಿಕೆ 4ನೇ ಅಧ್ಯಾಯ 19ನೇ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ನಾವು ಯಾವಾಗಲೂ ಹೇಳ್ತೇವೆ, ನಾನು ಬಂದಿಲ್ವಾ ಚರ್ಚಿಗೆ, ನಾವು ಹೋಗಿಲ್ವಾ ಕ್ರಿಸ್ತನಲ್ಲಿಗೆ, ನಾವು ಹೋಗಿಲ್ವ ಅಂತ ನನ್ನ ರೀತಿಯಲ್ಲಿ ನಾವು ನಮ್ಮ ಏನೋ ಒಂದು ಸಾಧನೆ ಅನ್ನೋ ರೀತಿಯಲ್ಲಿ ಮಾತಾಡ್ತೇವೆ. ಆದರೆ ಕರ್ತನ ಏನಂತೆ, ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಹಲ್ಲೆಲೂಯ. ಕರ್ತನಿಗೆ ನಮ್ಮಿಂದ ಯಾವ ಲಾಭವೂ ಇಲ್ಲ. ಒಂದನ್ನು ಅರ್ಥಕೊಳ್ಬೇಕು, ಕರ್ತನಿಗೆ ನಮ್ಮಿಂದ ಯಾವ 1% ಕೂಡ ಲಾಭ ಇಲ್ಲ. ಇವತ್ತು ನಾನು ಮಾಡಲಿಲ್ಲ ಅಂದ್ರೆ ಇನ್ನೊಬ್ಬ ಮಾಡ್ತಾನೆ. ದೇವರು ಇನ್ನೊಬ್ಬನ ಎಬ್ಬಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆತನ ಕಾರ್ಯ, ಆತನ ಸುವಾರ್ತೆ ಎಂದು ಯೂದ ಇಸ್ಕರಿಯೋತ ಹೋದ ಅಂತ ಅನ್ಕೊಂಡು 11 ಜನ ಮಾತ್ರ ಉಳಿದ್ರ ಅಪೊಸ್ತಲರು. 12ನೇಯವನಾಗಿ ಅಪೊಸ್ತಲರು ಆರಿಸಿದ್ರು. ಆದರೆ 12ನೇಯವನಿಗೆ ದೇವರ ಆರಿಸುವಿಕೆ ಹೇಗಿತ್ತು? ದೇವರ ಆರಿಸುವಿಕೆ ಪೌಲನನ್ನು ಆರಿಸಿದರಿಂದ ನಾವು ನೋಡ್ತೇವೆ. ಆ 12ನೇ ವ್ಯಕ್ತಿಯ ಮುಖಾಂತರ ಏನು ಮಾಡಿಸ್ಬೇಕು ಅಂತ ಕರ್ತನಿದ್ದನೋ ಅದಕ್ಕಿಂತ ಹೆಚ್ಚಿನದ್ದಾಗಿ ಪೌಲನ ಮುಖಾಂತರವಾಗಿ ಕರ್ತನು ಮಾಡಿಸಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನೋಡ್ರಿ, ಮತ್ತಾಯನ ಸುವಾರ್ತೆ, ಇದು ಒಂದು ವಿಚಾರವನ್ನು ಇವತ್ತು ಕ್ಲಿಯರ್ ಮಾಡೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ. ಕರ್ತನ ಪ್ರೀತಿ ಎಷ್ಟು ಇರಬೇಕು? ಕರ್ತನ ಮೇಲೆ ನಾವು ಯಾವ ರೀತಿಯಲ್ಲಿ ಪ್ರೀತಿಯನ್ನು ಇಟ್ಟಿರಬೇಕು? ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಏನಂತೆ ಯೋಗ್ಯನಲ್ಲ. ಇದು ನಾವು ಮಾಡ್ತೇವ? ಅನೇಕರ ಜೀವಿತದಲ್ಲಿ ನಮ್ಮಲ್ಲಿ ಇಲ್ಲ. ನಾವು ಅದನ್ನು ಮಾಡ್ತಾ ಇಲ್ಲ. ನಮಗೆ ತಂದೆ ತಾಯಿ ಮಾತು ಮೇಯ್ನು, ಆದ ನಂತರ ದೇವರು ಅಂತ ಅನ್ಕೊಂಡು ಮಾಡ್ತೇವೆ. ಹಾಗಾದ್ರೆ ದೇವರು ತಂದೆ ತಾಯಿಯ ವಿಚಾರವಾಗಿ ಬಹಳ ಕ್ಷುಲ್ಲಕವಾಗಿ ಆಲೋಚನೆ ಮಾಡ್ತಾನೆ. ಆತನ 10 ಆಜ್ಞೆಗಳಲ್ಲಿ ಆತನ ಹೇಳ್ತಾನೆ ತನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ. ಆದ್ರೆ ತಂದೆ ತಾಯಿನ ನಾವು ಪ್ರೀತಿ ಮಾಡಿದ್ರೆ ದೇವರು ಹೊಟ್ಟೆ ಕಿಚ್ಚು ಪಡ್ತಾನ. ಆದ್ರೆ ದೇವರು ಏನ್ ಹೇಳ್ತಿರೋದು ಅಂದ್ರೆ, ನಿನಗೆ ಯಾರೇ ಏನೇ ಇದು ಪ್ರೀತಿ ಇದ್ರು ಮೊದಲನೇ ಸ್ಥಾನ ಯಾವ್ದಾಗಿರ್ಬೇಕು? ಯೇಸು ಆಗಿರ್ಬೇಕು. ಒಂದು ವೇಳೆ ಇವತ್ತಿನ ದಿವಸ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಕ್ರಿಸ್ತನನ್ನ ಹಿಂಬಾಲಿಸ್ತಿರ್ಬೋದು, ನಾಳೆ ದಿವಸ ಅವರು ಹಿಂಜಾರಿ ಹೋಗ್ಬೋದು. ಆವಾಗ ನಾವು ಹಿಂಜಾರಿ ಹೋಗೋದ? ನಮಗೆಲ್ಲವೂ ಗೊತ್ತಿದೆ. ಆದ್ರೆ ಅಂತ ಪರಿಸ್ಥಿತಿ ಬಂದ್ರೆ ಪ್ರಿಯರೇ, ಅಂತ ಪರಿಸ್ಥಿತಿ 100% ಆಗಿ ನಮ್ಮ ಜೀವಿತದಲ್ಲಿ ಬಂದ್ರೆ ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತೇವಾ? ಆಲೋಚನೆ ಮಾಡ್ರಿ. ಒಂದೇ ಕ್ಷಣದಲ್ಲಿ ನಿಮಗೆ ಯಾರು ರಕ್ಷಣೆಗೆ ನಡೆಸಿದ್ರೋ ನಿಮ್ಮ ಕುಟುಂಬದಲ್ಲಿ, ಅವರು ಬಿದ್ದು ಹೋದ್ರೆ, ಅವರು ಸಭೆಗೆ ಬರೋದು ನಿಲ್ಲಿಸಿದ್ರೆ ನೀವೇನ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಅದನ್ನ ಮೀರಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸೋದಕ್ಕೆ ನಮಗೆ ಸಾಧ್ಯನಾ? ಓನ್ಲಿ ನಾವು ವಾಕ್ಯವನ್ನು ಕಲಿತಾ ಇದ್ದೇವೆ, ಅದನ್ನು ಓದ್ತಾ ಇದ್ದೇವೆ, ಕೇಳಿಸ್ಕೊತ ಇಷ್ಟೇ ಆದ್ರೆ ವರ್ಷಾನುಗಟ್ಟಲೆ ಇದೇ ಆಗುತ್ತೆ.
ನಾವು ಅದಕ್ಕೋಸ್ಕರವಾಗಿ ಸೈನ್ಸಲ್ಲಿ ಅದಕ್ಕೆ ಕಾಮರ್ಸ್ ಅವರಿಗೆ ಆರ್ಟ್ಸ್ ಅವರಿಗೆ ಇಲ್ಲ. ಸೈನ್ಸ್ ಅವ್ರಿಗೆ ಏನಂತಂದರೆ ಥಿಯರಿ ಇದೆ, ಅದ ನಂತರ ಏನಿದೆ, ಪ್ರಾಕ್ಟಿಕಲ್ ಇದೆ. ಥಿಯರಿ ಟೀಚ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ ಕೊನೆಗೆ ಏನು ತಗೊಂಡೋಗ್ತಾರೆ, ಪ್ರಾಕ್ಟಿಕಲ್ ಮಾಡೋದಕ್ಕೆ ಕಲಿಸಿಕೊಡ್ತಾರೆ. ಅವ್ರಿಗೂ ಇದೆ, ಬಟ್ ಅವ್ರಿಗೆ ಸಪ್ರೇಟ್ ಆಗಿಲ್ಲ. ಅವ್ರಿಗೂ ಏನೋ ಥಿಯರಿ ಅಂತ ಅಂದ್ಕೊಂಡು ಅಕೌಂಟ್ಸಲ್ಲಿ ಕಲಿಸ್ಕೊಡ್ತಾರೆ, ನಂತರ ಅದರದ ಲೆಕ್ಕನ ಮಾಡಿಕೊಡ್ತಾರೆ. ಅದರ ಒಟ್ಟಿಗೆ ಮರ್ಜ್ ಮಾಡಿದ್ದಾರೆ. ಅದು ನಮ್ಗೆ ಏನಂತಂದರೆ ಸೈನ್ಸ್ ಅವರಿಗೆ ಸಪ್ರೇಟ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಪಾಠಗಳನ್ನು ಕಲೀಲಿಲ್ಲ ಅಂತಂದ್ರೆ ಆತನಿಗೆ ಅವನಿಗೆ ಬಗ್ಗೆ ಗೊತ್ತಿಲ್ಲ. ಅವನಿಗೆ ಕಲ್ತಿದ್ದೀನ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರೋದಿಲ್ಲ. ಇಲ್ಲಿ ನಮಗೆ ಏನಾಗುತ್ತೆ ಅಂತಂದ್ರೆ, ತಂದೆಯನ್ನ ಪ್ರೀತಿಸಿದ್ರೆ, ನಿನ್ನ ತಾಯಿಯನ್ನ ಪ್ರೀತಿಸಿದ್ರೆ ದೇವರಿಗೆ ಯಾವುದೇ ಹೊಟ್ಟೆ ಕಿಚ್ಚಿಲ್ಲ, ದೇವರಿಗೆ ಯಾವುದೇ ಸಿಟ್ಟಿಲ್ಲ, ದೇವರಿಗೆ ಯಾವುದೇ ವೇದನೆ ಇಲ್ಲ. ಆದರೆ ಕರ್ತನೆ ಏನಂತಂದ್ರೆ, ನಿನಗೆ ತಂದೆ ತಾಯಿಯನ್ನ ಒಳ್ಳೆಯವರಾಗಿ ಕೊಟ್ಟಿದ್ದು ಯಾರಾಗಿದ್ದಾನೆ? ದೇವರೇ ಆಗಿದ್ದಾನೆ. ಹಾಗಾದ್ರೆ ನೀನು ಯಾರನ್ನ ಪ್ರೀತಿಸಬೇಕು? ದೇವರನ್ನ ಪ್ರೀತಿಸಬೇಕು. ಹಾಗಾದ್ರೆ ಇವತ್ತಿನ ದಿವಸ ನಾವು ತಂದೆ ತಾಯಿಗಳಾಗಿ ನಮ್ಮ ಮನೆಗೆ ಹೋಗಿ ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ಸಾಧ್ಯನಾ? ನೀನು ನನ್ನನ್ನು ಮೊದಲದಾಗಿ ಪ್ರೀತಿಸಬಾರ್ದು, ದೇವರನ್ನ ಪ್ರೀತಿಸಬೇಕು ಹೇಳೋದಕ್ಕೆ ಸಾಧ್ಯನಾ? ಇದನ್ನ ಹೇಳಿಕೊಡೋದಕ್ಕೆ ಸಾಧ್ಯನಾ? ಹೇಳಿಕೊಡೋದಕ್ಕೆ ಸಾಧ್ಯ ಆದರೆ ನಿಮ್ಮ ಮಗ ಆಗಲಿ ನಿಮ್ಮ ಮಗಳಾಗಲಿ ಎಂದಿಗೂ ಕೂಡ ಅವನು ಬಿದ್ದು ಹೋಗಲಿಲ್ಲ. ನೀವು ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋದ್ರೂ ಕೂಡ ದೇವರು ಅವರನ್ನ ನಡೆಸುವಾತನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ಕ್ರಿಸ್ತನ ಪ್ರೀತಿ ಅದು ನಿರಂತರವಾದದ್ದು ಪ್ರಿಯರೇ. ನಾವಾದರೂ ಯಾವಾಗಲೂ ಕೆಲವು ಬಾರಿ ನಮ್ಮ ಮಕ್ಕಳು ತನ್ನ ಕೇಳದೆ ಇರುವಾಗ ನಾವೇನ್ ಮಾಡ್ತೀವಿ, ಅವರನ್ನ ಧಿಕ್ಕರಿಸಿ ಅವರು ಬಿಟ್ಟು ಹೋಗ್ಲಿ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಆದ್ರೆ ನಮ್ಮ ದೇವರು ಅದನ್ನ ತಾಯಿಯಂತೆ ಸಂತೈಸುವ ದೇವರು, ಅವರನ್ನ ಸರಿಪಡಿಸಿ ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದು ಆತನು ತಿಳಿದಾತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕಾಗಿದೆ, ತಂದೆ ತಾಯಿಗಳು ನಾವೇನು ಮಾಡಬೇಕು, ನನ್ನಗಿಂತ ನೀನು ಯಾರನ್ನ ಹೆಚ್ಚು ಪ್ರೀತಿಸಬೇಕು? ದೇವರನ್ನ ಪ್ರೀತಿಸಬೇಕು. ಗಂಡ ಹೆಂಡತಿನ ಅಷ್ಟೇ, ನೀನು ನನಗಿಂತ ಯಾವ್ದು ಮೊದಲನೇ ಪ್ರಿಫರೆನ್ಸ್ ಕೊಡಬೇಕು? ದೇವರಿಗೆ ಕೊಡಬೇಕು ಅಂತ ಗಂಡ ಹೆಂಡತಿಗೆ ಹೇಳಬೇಕು, ಹೆಂಡತಿ ಗಂಡನಿಗೆ ಹೇಳಬೇಕು. ಬಟ್ ನಾವು ಹೇಳೋದಿಲ್ಲ. ಇದು ವಾಸ್ತವ. ಆದರೆ ಇವತ್ತಿನ ದಿವಸ ನಾವು ಪ್ರಯತ್ನ ಪಡೋಣ ಪ್ರಿಯರೇ. ಹಲ್ಲೆಲೂಯಾ. ನಾವು ಗಂಡ ಹೆಂಡತಿಯನ್ನು ಆರಿಸಿಕೊಳ್ಳುವಾಗಲೂ ಅಷ್ಟೇನೆ, ಅಂದ್ರೆ ಸಂಗಾತಿಯನ್ನು ಆರಿಸಿಕೊಳ್ಳುವಾಗ ಮೊದಲು ಯಾರನ್ನ ಪ್ರೀತಿಸುವವರನ್ನ ಆರಿಸಿಕೊಳ್ಬೇಕು? ದೇವರನ್ನ ಪ್ರೀತಿಸುವವರ, ನಿನ್ನನ್ನ ಪ್ರೀತಿಸುವವರನ್ನ ಆರಿಸಿಕೊಂಡ್ರೆ ನಿನ್ನ ಪ್ರೀತಿ ಕಡಿಮೆ ಆದಾಗ ಅಥವಾ ಅಲ್ಲಿ ಪ್ರೀತಿ ಕಡಿಮೆ ಆದಾಗ ಆ ಸಂಬಂಧಗಳು ಒಡೆದು ಹೋಗ್ತವೆ, ಸಂಬಂಧಗಳು ಮುರಿದು ಹೋಗ್ತವೆ. ಅದಕ್ಕೋಸ್ಕರ ಯಾವಾಗ ಕ್ರಿಸ್ತನನ್ನ ಪ್ರೀತಿಸ್ತಾರೋ ಅವರು ಮಾತ್ರವೇ ಅವರ ಸಂಬಂಧಗಳು ದೃಢವಾಗಿ ಗಟ್ಟಿಯಾಗಿ ನಿಲ್ಲುವಂಥದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದು ಕ್ರಿಸ್ತನನ್ನ ಪ್ರೀತಿಸುವಂತ ಒಂದು ಪಂಗಡ. ಈಗ ಇನ್ನೊಂದು ಪಂಗಡಕ್ಕೆ ಹೋಗೋಣ. ಇವರು ಕ್ರಿಸ್ತನನ್ನ ಸಾರ್ತಾರೆ. ಕ್ರಿಸ್ತನ ವಾಕ್ಯಗಳನ್ನ ಬೇರೆಯವರಿಗೆ ಸಾರ್ತಾರೆ. ಮೊದಲನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ಓಪನ್ ಮಾಡಿಟ್ರಿ. ಇವರು ಕ್ರಿಸ್ತನನ್ನ ಸಾರ್ತಾರೆ, ಇವರು ಕ್ರಿಸ್ತನನ್ನ ಪ್ರೀತಿಸ್ತಾರೆ. ಆದ್ರೆ ಕೆಲವರು ಕ್ರಿಸ್ತನನ್ನ ಸಾರ್ತಾರೆ, ಕ್ರಿಸ್ತನನ್ನ ಪ್ರೀತಿಸೋದಿಲ್ಲ. ಪ್ರೀತಿಸೋದಾದ್ರೆ ಏನಾಗಿ ಮಾಡ್ಬೇಕು ಹೇಳ್ರಿ? ಆಜ್ಞೆಗಳಲ್ಲಿ ಕೈಗೊಂಡು ನಡಿಬೇಕು. ಆಜ್ಞೆಗಳಲ್ಲಿ ಕೈಗೊಂಡು ನಡೆಯದಿದ್ರೂ ಕೂಡ ಯೇಸುವನ್ನ ಸಾರ್ಬೋದಾ? ಸಾರ್ತಾ ಇರೋರು ಇದಾರ? ಎಷ್ಟೋ ಜನ ಪ್ರೀಚರ್ಸ್ ಇದ್ದಾರೆ, ಎಷ್ಟೋ ಜನ ಸೇವಕರುಗಳಿದ್ದಾರೆ, ಎಷ್ಟೋ ಜನ ಸೇವೆಗಳಿದ್ದಾವೆ. ಅವರು ಕ್ರಿಸ್ತನನ್ನ ಪ್ರೀತಿಸ್ತಾ ಇಲ್ಲ, ಆಜ್ಞೆಗಳಲ್ಲಿ ಕೈಗೊಂಡು ನಡೀತಾ ಇಲ್ಲ. ಬಟ್ ಏನ್ ಮಾಡ್ತಾರೆ? ಸುವಾರ್ತೆ ಸಾರ್ತಾರೆ. ಒಂದಿನ ಹಿಂಗೆ ನಡೀತಂತೆ. ಸೇವಕರು ಯಾವ್ದ್ರ ಬಗ್ಗೆ ವಾಕ್ಯ ಹೇಳ್ತಾ ಇದ್ರು ಅಂತಂದ್ರೆ, ಇದು ಆಕ್ಚುಲಿ ಆಲ್ರೆಡಿ ಹೇಳಿದ್ದಾರೆ ಅನ್ಸುತ್ತೆ. ಅವ್ರು ಏನು ಹೇಳ್ತಾರೆ, ಸೇವಕರು ಏನೇನು ಅವತ್ತಿನ ದಿವಸ ಸುವಾರ್ತೆ ಸಾರಿದ್ರು ಅಂತಂದ್ರೆ, ಕಳ್ತನದ ಬಗ್ಗೆ ನಾವು ಕದಿಬಾರದು ಅನ್ನೋ ಆಜ್ಞೆ ವಿಚಾರವಾಗಿ ಆವತ್ತಿನ ದಿವಸ ಸಂಪೂರ್ಣವಾಗಿ ಒಳ್ಳೆ ರೆವಲ್ಯೂಷನ್, ಒಳ್ಳೆ ಪ್ರಕಟಣೆಗಳನ್ನು ಕೊಟ್ಟು ಸುವಾರ್ತೆಯನ್ನು ಸಾರ್ತಾ ಇದೆ. ಎಲ್ಲ ಸರ್ವಿಸ್ ಎಲ್ಲ ಮುಗೀತು, ಸೇವಕರು ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಸಮಯದಲ್ಲಿ ಏನಾದರೂ ಇವತ್ತು ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ಏನಾದರೂ ಇವತ್ತು ನಾನ್ ವೆಜ್ ತಿನ್ನಬೇಕಲ್ಲ ಅಂತ ಅಂದ್ಕೊಂಡು ಅವರಿಗೆ ಅನ್ನಿಸ್ದಾಗ ಅವ್ರೇನಂತಾರೆ, ತನ್ನ ಮಗನನ್ನು ಕರೆದು, ನೋಡು ಪಕ್ಕದ ಮನೆಯಲ್ಲಿ ಒಂದು ಕೋಳಿ ಇದೆ, ಅದನ್ನ ಹೋಗಿ ಕೌಚ್ ಹಾಕೊಂಡು ಬಾ ಬಂದ್ಬಿಡು ಅಂತ ಅನ್ಕೊಂಡು ಹೇಳಿ. ಆವಾಗ ಮನೆಯಲ್ಲಿ ಒಂಥರ ಕೋಲಾಹಲ ಆಗ್ಬಿಡ್ತು. ಇವತ್ತಷ್ಟೇ ಕದಿಬಾರ್ದು ಅಂತ ಅನ್ಕೊಂಡೆಲ್ಲ ಹೇಳಿ ಎಲ್ಲ ಸುವಾರ್ತೆ ಸಾರ್ಕೊಂಡೆಲ್ಲ ಬಂದಾಯ್ತು. ಇದು ಏನು ಹೇಳ್ತಾ ಇದ್ದಾರೆ ಇವರು ಅಂತ ಅನ್ಕೊಂಡು ಕೇಳಿದಾಗ ಹೆಂಡತಿ ಜೋರಾಗಿ, ಇವತ್ತಷ್ಟೇ ಕದಿಬಾರ್ದು ಅಂತ ಅನ್ಕೊಂಡು ಹೇಳಿದೀರಾ, ಏನ್ರಿ ನೀವು ಮಾಡ್ತೀರಾ? ಅದಕ್ಕೆ ಅವ್ರು ಹೇಳಿದ್ರಂತೆ, ಅದು ವಿಶ್ವಾಸಿಗಳಿಗೆ, ಅದು ನನಗಲ್ಲ ಅಂತ ಹೇಳಿದ್ರು. ಏನು ಹೇಳಿದ್ರು? ಅದು ವಿಶ್ವಾಸಿಗಳಿಗೆ, ಅದು ನನಗಲ್ಲ. ಅಂದ್ರೆ ಇನ್ನೊಬ್ಬರಿಗೆ ಯಾರಿಗೆ ನಾನು ಸಾರ್ತೀನಿ
ಅವ್ರಿಗೆ ದೇವರ ವಾಕ್ಯ, ನನಗಲ್ಲ ಅಂತ ಅನ್ಕೊಳ್ಳು. ಇವತ್ತಿನ ದಿವಸ ಸಾರುವಂತ ವಾಕ್ಯ ಅದು ಇಬ್ಬಾಯಿ ಕತ್ತಿ ಅಲ್ವಾ? ಅದು ಇಬ್ಬಾಯಿ ಕತ್ತಿ. ಯಾವ ರೀತಿಯಲ್ಲಿ ಇನ್ನೊಬ್ಬನಿಗೆ ಸಾರಲ್ಪಡುತ್ತೋ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಅದು ಶುದ್ಧಿಪಡಿಸ್ತಾ ಇರುತ್ತೆ. ನಾನು ಇವತ್ತಿನ ದಿವಸ ನಿಂತು ನಾನು ನಿಮಗೆ ಸಾರ್ತಾ ಇದ್ದೇನೆ ಅಂತಂದ್ರೆ ಅದು ನಿಮ್ಮನ್ನು ಶುದ್ಧಿಪಡಿಸ್ತಾ ಇರುತ್ತೆ, ನಿಮ್ಮನ್ನು ಪ್ರಶ್ನಿಸ್ತಾ ಇರುತ್ತೆ, ನಿಮ್ಮನ್ನ ನ್ಯಾಯಕ್ಕೊಳಪಡಿಸುತ್ತೆ, ನಿಮ್ಮನ್ನೂ ಕೂಡ ಅದು ಬಲಪಡಿಸ್ತಾ ಇರುತ್ತೆ, ನಿಮ್ಮನ್ನೂ ಕೂಡ ಸ್ವಸ್ಥಪಡಿಸ್ತಾ ಇರುತ್ತೆ. ಅದೇ ರೀತಿಯಲ್ಲಿ ನನ್ನನ್ನು ಕೂಡ ನ್ಯಾಯ ತೀರ್ಪುಗೊಳಪಡಿಸೋದು, ಬಲಪಡಿಸೋದು, ಸ್ವಸ್ಥಪಡಿಸೋದು ಎಲ್ಲ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ವಾಕ್ಯವನ್ನ ಸಾರುವಂತ ನಾವು ಯಾವ ರೀತಿಯಲ್ಲಿ ಇರಬೇಕು? ನಾವು ಕೂಡ ನಡೆಯುವವರಾಗಿರ್ಬೇಕು. ಮೊದಲನೇ ಯೋಹನನ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಾಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಯಾವುದ್ರಲ್ಲಿ ಇರ್ಬೇಕಂತೆ? ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ಆದರೆ ಕೆಲವು ಬಾರಿ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಈಗ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರವಾಗಿ ನಾವು ಸಾರಕ್ಕೆ ಹೋಗ್ತಾ ಇಲ್ಲ, ಸಾರೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ, ಸುವಾರ್ತೆ ಹೇಳೋದನ್ನೇ ಬಿಟ್ಟು ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ನನ್ಗೆ ಅದರಲ್ಲಿ ನಡೆಯೋಕ್ಕಾಗಲ್ಲ, ನನ್ಗೆ ಅದರಲ್ಲಿ ನಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅದಕ್ಕೆ ಸುಮ್ಮನೆ ನನ್ನ ಹೃದಯ ಯಾಕೆ ಚುಚ್ಚಬೇಕು? ನನಗೆ ರಕ್ಷಣೆ ಸಿಕ್ಕಿದೆ, ನನಗೆ ಬಿಡುಗಡೆ ಸಿಕ್ಕಿದೆ, ನಾನೀಗ ಅದನ್ನು ಹೊಂದ್ಕೊಂಡು ನಾನು ಆರಾಮಾಗಿ ಹೋಗ್ತೀನಿ, ಜೀವನ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಮುಂದೆ ಅನ್ಯ ಜನರು ಬಂದ್ರು, ನಮಗೆ ಯಾರಿಗೆ ಯೇಸುವಿನ ಅಗತ್ಯ ಇದೆ ಅನ್ನೋರು ಬಂದರೂ ಕೂಡ ನಾವು ಸುವಾರ್ತೆಯನ್ನು ಸಾರೋದಕ್ಕೆ ಹೋಗೋದಿಲ್ಲ. ಒಂದು ದಿವಸ ಒಬ್ಬರು ವಿಶ್ವಾಸ ನನಗೆ ಹೀಗೆ ಹೇಳಿದ್ರು, ಎಷ್ಟೋ ವರ್ಷಗಳ ಹಿಂದೆ ಈ ಸಭೆ ವಿಲಿವರಿ ನನಗೆ ಸಿಕ್ಕಿದ್ರು, ಅವರು ಸುವಾರ್ತೆನೇ ಸಾರಲಿಲ್ಲ, ನನಗೆ ಸುವಾರ್ತೆನೇ ತಿಳಿಸಲಿಲ್ಲ. ಅವತ್ತು ಒಂದು ವೇಳೆ ಆವತ್ತೇ ನಾನು ರಕ್ಷಣೆ ಹೊಂದಿದ್ರೆ ಎಷ್ಟೋ ಕಷ್ಟಗಳಿಂದ ನಾನು ಕಾಪಾಡಲ್ಪಡ್ತಾ ಇದ್ದೆ. ಯಾರ ತಪ್ಪಿಲ್ಲಿ? ಆ ವಿಶ್ವಾಸಿ ತಪ್ಪು, ದೇವರ ತಪ್ಪಿರಲಿಲ್ಲ. ಯಾಕೆ ಸಾರಲಿಲ್ಲ? ಕಾರಣ ಏನಿರ್ಬೋದು? ಯಾಕೆ ಸಾರಲಿಲ್ಲ? ಒಂದು ಆಜ್ಞೆಗಳಲ್ಲಿ ಕೈ, ಎರಡನೇದು ಭಯ ಇರ್ಬೋದು. ಇದು ನಮಗಿದೆಯಾ ಭಯ? ಹಾಗಾದ್ರೆ ಯಾಕೆ ಸಾರ್ತಾ ಇಲ್ಲ? ಒಬ್ಬನು ಬರ್ತಾ ಇಲ್ಲಲ್ಲ. ಭಯ ಇಲ್ಲ ಅಂತ ಅನ್ಕೊಂಡು ಹೇಳ್ತೀವಿ, ಒಬ್ಬನು ಬರ್ತಾ ಇಲ್ಲಲ್ಲ. ಒಬ್ಬನು ಕೂಡ ಮನುಷ್ಯ ಎಂಬ ಮೀನನ್ನು ನಾವು ಹಿಡಿತಾ ಇಲ್ಲಲ್ಲ. ನಮ್ಮ ಗಾಳವನ್ನ ಸಮುದ್ರಕ್ಕೆ ಹಾಕ್ತಾ ಇಲ್ಲಲ್ಲ. ಗಾಳನ ಸಮುದ್ರಕ್ಕೆ ಆಗದೆ, ಬಲೆಯನ್ನ ಸಮುದ್ರಕ್ಕೆ ಆಗದೆ ಮೀನೆಲ್ಲಾದ್ರೂ ಸಿಕ್ಕಿದೆಯಾ? ಶಾರೀರಿಕವಾದ ಮೀನೆಲ್ಲಾದ್ರೂ ಹಿಡಿತೀರಿ ಅಂತ ಅನ್ಕೊಂಡು ಹಿಡಿಯೋಣ ಬನ್ರಿ ಹೋಗೋಣ ಅಂತ ಅನ್ನೋ ರೀತಿಯಲ್ಲಿ ಪ್ಲಾನ್ ಆಗ್ತೀವಿ. ಆದರೆ ಇವತ್ತಿನ ದಿವಸ ನಾವು ಗಾಳವನ್ನು ಹಾಕೋದನ್ನು ನಿಲ್ಲಿಸಿದ್ದೀವಿ, ಬಲೆಯನ್ನು ಹಾಕೋದನ್ನು ನಿಲ್ಲಿಸಿದ್ದೀವಿ. ನಮ್ಮೊಳಗೆ ಭಯ ಇಲ್ಲ ಅಂತ ಹೇಳ್ತಿದ್ದೀವಿ, ಭಯ ಇದೆ. ಬೇರೆ ಏನು ಕಾರಣ ಇರ್ಬೋದು? ದ್ವೇಷ, ಇನ್ನೊಬ್ಬರಿಗೆ ಒಳ್ಳೇದಾಗಬಾರ್ದು ಅಂತ ಏನಾದ್ರು ಇದೆಯಾ? ಅವ್ರು ಹೆಂಗಾದ್ರೂ ಇರಲಿ, ಹೆಂಗಾದ್ರೂ ಸಾಯ್ಲಿ ಅನ್ನೋ ರೀತಿಯಲ್ಲಿ. ನಾನು ನಿಮ್ಮನ್ನ ಕಟಕಟಲ್ಲಿ ನಿಲ್ಲಿಸಿ ಕೇಳುವಂತ ಲಾಯರ್ ನಾನಲ್ಲ, ನನ್ನ ತಪ್ಪಾಗಿ ತಿಳ್ಕೊಬೇಡ್ರಿ. ನಾನೇನಂತಂದ್ರೆ ನೀವು ಕಾರ್ಯಪ್ರವೃತ್ತರಾಗ್ರಿ ಅಂತ ಅನ್ಕೊಂಡು ಬಯಸ್ತಾ ಇದ್ದೀನಿ ಅಷ್ಟೇ. ನಾನು ಬಯಸ್ತಿರೋದಿಲ್ಲ, ದೇವರು ನಿಮ್ಮಿಂದ ಬಯಸ್ತಾ ಇದ್ದಾನೆ. ನೀವು ಕರ್ತನನ್ನ ಸಾರುವವರು ಆಗಬೇಕು. ಹಲ್ಲೆಲೂಯಾ. ನಾವು ಕೇವಲ ತಿಂದು ಸುಮ್ಮನೆ ಕೂರುವವರಾಗಿರಬಾರದು. ನಾವು ತಿಂದ ನಂತರ ಅದು ಹೊರಗಡೆ ಹೊರಸೂಸ್ಬೇಕದು, ತುಂಬಿ ಹೊರಸೂಸ್ಬೇಕು. ಯಾಕಂದ್ರೆ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕಾದ ಏನಂತ ವಾಕ್ಯದಲ್ಲಿ? ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ನಿರ್ಬಂಧ ಪೌಲನಿಗುಂಟು, ನಮಗಿಲ್ವಾ? ನಿರ್ಬಂಧ ನಮಗಿಲ್ವಾ? ಆಜ್ಞೆ ನಮಗಿಲ್ವಾ? ಸುವಾರ್ತೆ ಸಾರೋದು ಆಪ್ಷನ್ ಅದು. ABCD ಅನ್ನೋದು ಆಪ್ಷನ್ ಅಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನಮಗುಂಟು. ಸುವಾರ್ತೆಯನ್ನ ಹೇಗೆ ಸಾರೋದು? ನೀವೇ ಹೇಳಿ ನೋಡೋಣ. ಸುವಾರ್ತೆಯನ್ನು ಹೇಗೆ ಸಾರೋದು? ಎಂತ ಸಾಕ್ಷಿ ಹೇಳೋದು?
ದೇವರು ಮಾಡಿದ ಅದ್ಭುತಗಳನ್ನು ಹೇಳೋದು. ಇನ್ನು ನನಗೆ ಅದ್ಭುತ ನಡೆದಿರೋದಿಲ್ಲ, ಅವಾಗ ಏನು ಮಾಡೋದು? ಹ್ಞೂ, ಇದನ್ನೇ ಹೇಳ್ಬೋದಲ್ಲ. ಇದನ್ನೇ ಹೇಳ್ಬೋದಲ್ಲ. ಯಾರಾದರೂ ಯೇಸು ಮಾಡಿದಂಥ ಅದ್ಭುತವನ್ನು ನೋಡಿ ಒಡಿಯಕ್ಕೆ ಬಂದಿರೋರು ಇದ್ದಾರ? ಒಡಿಯಕ್ಕೆ ಬಂದವರು ಇದ್ದಾರ? ಬೈಯಕ್ಕೆ ಬಂದಿರೋರು ಇದ್ದಾರ? ಯಾರು ಬರೋದಿಲ್ಲ. ಆದರೆ ನಮ್ಮ ಕೆಲವು ಸುವಾರ್ತೆ ಹೇಳುವಂಥ ಶೈಲಿಗಳಲ್ಲಿ ಬದಲಾವಣೆ ಆಗಬೇಕು. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಅನ್ಕೊಂಡು ಹೇಳಿದ್ರೆ ಯಾರು ಕೂಡ ನಿಮ್ಮನ್ನು ವಿರೋಧಿಸೋದಿಲ್ಲ, ಯಾರು ನಿಮ್ಮನ್ನು ದೂರ ತಳ್ಳೋದಿಲ್ಲ, ನಿಮ್ಮ ಹತ್ರ ಅವನು ಬಿಟ್ಟು ಹೋಗೋದಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ಅದನ್ನು ಆ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಆ ಕೆಲಸ ನಮ್ಮದಲ್ಲ ಅಂತ ಅಂದ್ಕೊಳ್ತೀವಿ. ನಾನು ವಿಶ್ವಾಸಿಯಾಗಿ ಸಭೆಗೆ ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಯವನಸ್ಥರು, ಇವತ್ತಿನ ದಿವಸ ಎಷ್ಟೊಂದು ಯವನಸ್ಥರಿದ್ದೇವೆ. ನಾವು ಗಾಸ್ಪೆಲ್ನ ಶೇರ್ ಮಾಡದೆ ಹೋದರೆ ಪ್ರಿಯರೇ, ನಾವು ಸುವಾರ್ತೆಯನ್ನು ಸಾರದೆ ಹೋದರೆ, ನಾವು ಹೋದಂತಹ ಸ್ಥಳದಲ್ಲಿ ಕರ್ತನ ಒಂದು ಅದ್ಭುತಗಳನ್ನು ಅವರಿಗೆ ತಿಳಿಸದೆ ಹೋದರೆ, ಪೌಲನು ಹೇಳ್ತಾನೆ, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸಾರದಿದ್ದರೆ ಇವತ್ತಿನ ದಿವಸ ಪೌಲನು ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಪ್ರತಿಯೊಬ್ಬರು ಇಲ್ಲಿ ಕೂತವರು ಸಾರದಿದ್ದರೆ, ನಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರಲ್ಲ ವಾಟ್ಸಪ್ ಅಲ್ಲಿ, ಎಷ್ಟು ಜನ ನಾವು ಸ್ಟೇಟಸ್ ಅಲ್ಲಿ ದೇವರ ವಾಕ್ಯವನ್ನ ಶೇರ್ ಮಾಡ್ತೇವೆ, ನಮ್ಮ ಒಳ್ಳೆ ಒಳ್ಳೆ ಫೋಟೋಸ್ ಅನ್ನ ಶೇರ್ ಮಾಡ್ತೇವೆ, ಎಷ್ಟು ಜನ ದೇವರ ವಾಕ್ಯವನ್ನ ಶೇರ್ ಮಾಡ್ತೇವೆ, ದೇವರ ವಾಕ್ಯದ ಒಂದು ಪೋಸ್ಟ್ ಅನ್ನ ತೆಗೆದು ಶೇರ್ ಮಾಡ್ತೇವೆ. ಟೆಕ್ನಾಲಜಿ ನಮ್ಗೆ ಕೊಡಲ್ಪಟ್ಟಿದೆ. ಆ ಟೆಕ್ನಾಲಜಿ ಮುಖಾಂತರವಾಗಿ ದೇವರ ದೇವರನ್ನ ನಾವು ಹೇಗೆ ಮಹಿಮೆ ಪಡಿಸೋದು? ನಮ್ಮ ಬಿಸ್ನೆಸ್ ಜಾಗದಲ್ಲಿ 100 ಜನ ಬರ್ತಾರೆ. 100 ಜನ ಬಂದವರು ನಿಮ್ಮ ಒಂದು ವಾಕ್ಯದ ಒಂದು ಟೆಂಪ್ಲೇಟ್ ಅವರು ಓದೋದಿಲ್ವಾ? ನನಗೊಂದು ಕ್ಯಾರೆಕ್ಟರ್ ಇದೆ, ಏನಾದರೂ ಪೋಸ್ಟರ್ಸ್ ಇದ್ರೆ ಓದುವಂತ ಒಂದು ಸ್ವಭಾವ ಇದೆ. ನಾನು ಎಲ್ಲಿ ಓದ್ತಿದ್ದೆ ನಿಮಗೆ ಗೊತ್ತಿದೆ, ಮಂಗಳೂರು ಪಟ್ಟಣ ಹೋದವರಿಗೆ ಮಿಲಾಗ್ರಿಸ್ ಅನ್ನುವಂಥ ಜಾಗ ಗೊತ್ತಿದೆ. ಯಾರಿಗೆ ಗೊತ್ತಿದೆ? ಮಿಲಾಗ್ರಿಸ್ ಚರ್ಚ್. ಮಿಲಾಗ್ರಿಸ್ ಚರ್ಚ್ ಗೊತ್ತಿಲ್ಲ? ಗೊತ್ತಿದ್ದು ನೋಡಿದ್ದೀರಾ, ಬಟ್ ಅದನ್ನ ಈಗ ನೆನಪಾಗ್ತಿಲ್ಲ, ಹೆಸರು ನೆನಪಾಗ್ತಿಲ್ಲ. ಅದರದ ಕಂಪೌಂಡ್ ಇದೆಯಲ್ಲ, ಕಂಪೌಂಡ್ ಎಕ್ಸಾಕ್ಟ್ಲಿ ಮೇಲೆ ಪೋಸ್ಟರ್ಸ್ಗಳು ಬರೆಯಲ್ಪಟ್ಟಿದೆ. ಈಗ ಬರೆದಿರೋದಲ್ಲ, ನಾನು ಚಿಕ್ಕನ್ನಲ್ಲಿರುವಾಗಲೇ ಬರೆದಿದ್ದೆ. ದೇವರ ವಾಕ್ಯನ ಅದರಲ್ಲಿ ಪ್ರಿಂಟ್ ಮಾಡಿದ್ದಾರೆ, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ. ನಾನು ಆವಾಗಲೇ ನೋಡಿದ್ದೀನಿ, ಅದನ್ನು ಆವಾಗಲೇ ಓದಿದ್ದೀನಿ. ಅದರ ಅರ್ಥ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆದರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನುವ ರೀತಿಯಲ್ಲಿ, ಅದೇನೋ ಒಂದು ಸಮಾಧಾನ ಇದೆ ಅನ್ನೋದನ್ನು ಅರ್ಥ ಆಗ್ತಾ ಇತ್ತು. ಇವತ್ತಿನ ದಿವಸವೂ ಕೂಡ ಅಷ್ಟೇ, ನಮ್ಮ ಮನೆಗಳಲ್ಲಿ, ನಮ್ಮ ಬಿಸ್ನೆಸ್ ಆಗುವಂಥ ಜಾಗದಲ್ಲಿ ದೇವರ ವಾಕ್ಯವನ್ನು ನಾವು ಅಂಟಿಸಬೇಕು. ದೇವರ ವಾಕ್ಯವು ಅದು ಓದುವ ರೀತಿಯಲ್ಲಿ ಇರಬೇಕು. ಆವಾಗ ಏನಾಗುತ್ತೆ ನೋಡ್ರಿ, ಅದಕ್ಕೆ ಬೇರೆ ರೀತಿ ಏನೂ ಕಲರ್ ಕೊಡೋದು ಬೇಡ. ಆ ಒಳ್ಳೆ ವಾಕ್ಯವನ್ನು ನೋಡಿದ ಕೂಡಲೇ ಜನ ಏನೋ ಒಂದು ಆಕರ್ಷಣೆಯಾಗಿ ಅದು ಏನು ಅಂತ ಅನ್ಕೊಂಡು ತಿಳಿದುಕೊಳ್ಳೋದು, ನಿಮ್ಮ ಬಳಿಗೆ ಅವರು ಬರ್ತಾರೆ. ಹಲ್ಲೆಲೂಯಾ. ಕರ್ತನು ನಿಮ್ಮ ಬಳಿಗೆ ಅವರನ್ನು ಕರೆದುಕೊಂಡು ಬರುವ ಚೆನ್ನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಯಾಕೋಬ ಹೇಳ್ತಾ ಇದ್ದೀನಿ 2ನೇ ಅಧ್ಯಾಯ 17ನೇ ವಚನದಲ್ಲಿ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ನನಗೆ ನಂಬಿಕೆ ಇದೆ, ನನಗೆ ಪ್ರೀತಿ ಇದೆ ಅಂತ ಅನ್ಕೊಂಡು ನಾವು ಹೇಳ್ತೇವೆ. ಆದರೆ ಕ್ರಿಯೆಗಳನ್ನು ನಾವು ಸುವಾರ್ತೆಯನ್ನು ಸಾರದೆ ಹೋದರೆ, ಸುವಾರ್ತೆಯನ್ನು ಹೇಳದೆ ಹೋದರೆ ಅದಕ್ಕೇನಂತೆ? ಜೀವವಿಲ್ಲ ಅಂತ ಅರ್ಥ. ಕೆಲವು ಬಾರಿ ನಮಗೆ ಸುವಾರ್ತೆ ಸಾರೋದಕ್ಕೆ ಏನು ಅಡ್ಡಿಯಾಗಿದೆ ಗೊತ್ತಾ? ನಾವು ಸುವಾರ್ತೆ ಸಾರುವಂಥ ಜಾಗದಲ್ಲಿ ಕೆಲವು ಬಾರಿ ದುರ್ಘಟನೆಗಳು ನಡೀತವೆ. ಏನೋ ಒಂದು ಕಹಿ ಘಟನೆ ನಡೆಯುತ್ತೆ, ಅಥವಾ ಅವರು ಬರೋದಿಲ್ಲ, ಅಥವಾ ಅವರಿಂದ ಏನೋ ಸಮಸ್ಯೆ ಬರುತ್ತೆ. ಆವಾಗ ಏನು ಮಾಡ್ತೇವೆ? ಅಲ್ಲೇ ಸ್ಟಾಪ್ ಮಾಡಿದ್ವಿ. ಇನ್ನು ನಾನು ಇದನ್ನು ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಇದು ಸಮಸ್ಯೆಯನ್ನು ಎದುರಿಸೋದು ನನಗಾಗಲ್ಲ. ನೋಡ್ರಿ, ಈ ಒಂದು ಸಮಸ್ಯೆಗಳು ಆದಿಯಿಂದಲೇ ನಡೆಯುತ್ತಾ ಬಂದಿದೆ. ಹಂಗಂತ ಹೇಳ್ಕೊಂಡು ಸುವಾರ್ತೆ ಸಾರೋದು ನಿಲ್ಲಿಸಿದ್ರೆ, ಕೆಲವರೆಲ್ಲ ಎಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಗೊತ್ತಾ? ಸಿಗ್ನಲ್ ಅಲ್ಲಿ ಒಬ್ಬರೇ ಜನರ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರ್ತಾರೆ. ನಮಗೆ ಆ ರೀತಿಯಲ್ಲಿ ದೇವರು, ಆ ರೀತಿಯಲ್ಲಿ ಅವರನ್ನು ಕರೆಯಲ್ಪಟ್ಟಿದ್ದಾರೆ ಅವರು. ನಾವು ಕರ್ತನ ಆ ರೀತಿಯಲ್ಲಿ ನಾವು ಆ ಒಂದು ರೀತಿಯಲ್ಲಿ ಒಂದು ಏನ್ ಹೇಳ್ತಾರೆ, ಆ ವೈರಾಗ್ಯ ಉಳ್ಳವರಾಗಿ ನಾವು ಸಾರೋದಕ್ಕೆ ಕರ್ತನ ಹೇಳ್ತಾ ಇಲ್ಲ. ಬಟ್ ಏನದು ಗೊತ್ತಾ, ನಮ್ಮ ಮಧ್ಯದಲ್ಲಿ ಬರುವಂತ ಜನರಿಗೆ ಯೇಸು ಎಂಬ ನಾಮವನ್ನು ಪರಿಚಯ ಮಾಡೋದಕ್ಕೆ ನಮಗೆ ಸಾಧ್ಯ ಇಲ್ವಾ? ರೋಗ ಅಂತ ತಗೊಳ್ಳಿ, ರೋಗ ಅಂತ ಅನ್ಕೊಂಡು ನಿಮ್ಮ ಮಧ್ಯದಲ್ಲಿ ಒಂದು ವಿಷಯ ಬಂತು,
ಆ ರೋಗನ ನನ್ನಕ್ಕೆ ರೋಗ ಬಂದಿತ್ತು, ದೇವರು ಬಿಡುಗಡೆ ಕೊಟ್ಟರು ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ವಾ? ಮತ್ತೆ ಯಾಕೆ ಹೇಳ್ತಾ ಇಲ್ಲ? ಯಾವುದು ನಿಮ್ಮನ್ನ ಹಿಂದೆ ಎಳೀತಾ ಇದೆ? ಕೊರತೆ ಅಂತ ಅನ್ಕೊಂಡು ಬರುತ್ತೆ, ಸಾಲ ಅಂತ ಅನ್ನು ಬರುತ್ತೆ. ನಮ್ಮನ್ನ ಎಷ್ಟೋ ಸರಿ ಕರ್ತನ ಸಾಲಗಳಲ್ಲಿ ಬಿಡುಗಡೆ ಮಾಡಿಲ್ವಾ? ನಮಗೆ ಕೊರತೆಗಳಿಂದ ಬಿಡುಗಡೆ ಮಾಡಿಲ್ವಾ? ಕೊರತೆಗಳಿಂದ, ಸಾಲಗಳಿಂದ ಬಿಡುಗಡೆ ಮಾಡಿದ ದೇವರ ಆ ಒಂದು ಸಹಾಯನ ನಮ್ಮ ಜನರ ಮುಂದೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ವಾ? ಎಷ್ಟು ಜನ ಸಾಲಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಗೊತ್ತಾ? ಲಕ್ಷಾನುಗಟ್ಲೆ, ಕೋಟಿಗಟ್ಲೆ ಪ್ರಾಣ ಹೋಗುವ ಅನೇಕ ಜನರು ಆತ್ಮಹತ್ಯೆ ಮಾಡಿ ಸಾಯ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಪ್ರೀತಿ ಪ್ರೇಮ ಅಂತ ಅನ್ಕೊಂಡು ಇತ್ತೀಚಿನ ದಿನಗಳನ್ನಂತೂ ಒಂದು ಚೂರು ಬ್ರೇಕಪ್ ಆಗಂಗಿಲ್ಲ. ಹುಡುಗ ಹುಡುಗಿನ ಸಾಯಿಸ್ತಾನೆ, ಇಲ್ಲ ಹುಡುಗಿ ಹುಡುಗನ ಸಾಯಿಸ್ತಾನೆ. ಹಾಡು ಹಗಲೇ ಜನರ ಮುಂದೆ ಮರ್ಡರ್ಗಳು ನಡೀತಾ ಇದ್ದಾವೆ. ಅಂತ ಜನರು ನಮ್ಮ ಮಧ್ಯದಲ್ಲಿರುವಾಗ ಅವರಿಗೆ ನಮಗೆ ಸುವಾರ್ತೆ ಸಾರೋದಕ್ಕೆ ಆಗೋದಿಲ್ಲ ಪ್ರೇರೆ. ಒಂದು ಪ್ರಾಣ ಉಳಿಸಿ, ಯಾವ ರೀತಿಯಲ್ಲಿ ಡಾಕ್ಟರ್ಸ್, ಮಿಲಿಟರಿ, ಪೊಲೀಸ್ಗಳು ಮಾಡುವ ಕಾರ್ಯಗಳಿದಾವಲ್ಲ, ಅದಕ್ಕಿಂತ ದೊಡ್ಡದಾದ ಕಾರ್ಯಗಳನ್ನು ನಾವು ಮಾಡುವ ಹಾಗಿರ್ತೇವೆ. ನಾವೀಗ ಒಂದು ಪಂಗಡ ನೋಡಿದ್ವಿ, ಯೇಸುವನ್ನ ಪ್ರೀತಿಸುವ ಪಂಗಡ, ಯೇಸುವನ್ನ ಸಾರುವಂತ ಪಂಗಡ. ಯೇಸುವನ್ನ ಪ್ರೀತಿಸುವ ಪಂಗಡದಲ್ಲಿ ಕೂಡ ಏನಿದ್ದಾರೆ? ಖಾಲಿ ಆ ಯೇಸುವಿಂದ ಏನೋ ಸಿಗುತ್ತೆ ಅಂತ ಅನ್ಕೊಂಡು ಪ್ರೀತಿಸುವವರಿದ್ದಾರೆ. ಎರಡನೇ ಪಂಗಡ ಯಾವುದು? ಯೇಸುವನ್ನ ಸಾರುವಂತ ಪಂಗಡ. ಅವರು ಸಾರ್ತಾರೆ ಕೆಲವರು, ಆದರೆ ಅವರು ಪ್ರೀತಿಸೋದಿಲ್ಲ. ಅವರಲ್ಲಿ ಯೇಸುವಿನ ಆದರೆ ತುಂಬಾ ಪ್ರಾಮುಖ್ಯವಾದದ್ದು ಏನಂತಂದ್ರೆ ಯಾವುದು? ನೆಕ್ಸ್ಟ್ ಸ್ಟೆಪ್ ಪ್ರೀತಿಸಾರದಲ್ಲ, ಯೇಸುವನ್ನ ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವರಾಗಿದ್ರೆ ಪ್ರೇರೆ, ನಮ್ಮನ್ನ ನೀವು ಅಬ್ಸರ್ವ್ ಮಾಡ್ತಿಲ್ಲ ಅಂತ ಅನ್ಕೋಬೇಡ್ರಿ. ಇಡೀ ಲೋಕ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ. ನಮ್ಮ ಆಕ್ಟಿವಿಟಿನ ಅಬ್ಸರ್ವ್ ಮಾಡ್ತದೆ, ನಮ್ಮ ಮಾತುಗಳನ್ನು ಅಬ್ಸರ್ವ್ ಮಾಡ್ತದೆ, ನಾವು ಹೋಗುವಾಗಲೂ ಬರುವಾಗಲೂ ಅಬ್ಸರ್ವ್ ಮಾಡ್ತದೆ. ಇದನ್ನು ಅಬ್ಸರ್ವ್ ಮಾಡುವಂತ ಈ ಜನರು ದೇವರ ಕಡೆ ತಿರುಗುವುದಕ್ಕೆ ನಮ್ಮ ಜೀವಿತವೇ ಸಾಕು ಪ್ರಿಯರೇ. ಹಲ್ಲೆಲೂಯಾ. ನೀನು ಸುವಾರ್ತೆ ಸಾರಬೇಕಂತಿಲ್ಲ, ನಿನ್ನ ಬಳಿಗೆ ಬಂದು ಹೇಳ್ತಾರೆ, ನೀನು ಹಿಂಗಾಗಿದ್ದು ಹೇಗೆ, ನೀನು ಹಿಂಗ್ ಬದಲಾವಣೆ ಆಗಿದ್ದು ಹೇಗೆ, ನೀನು ಈ ರೀತಿಯಲ್ಲಿ ನಿಂತಿದ್ದು ಹೇಗೆ, ನಿನ್ನ ಕುಟುಂಬ ಈ ರೀತಿಯಲ್ಲಿ ಬದಲಾವಣೆ ಆಗಿದ್ದು ಹೇಗೆ ಅನ್ನೋದನ್ನ ಜನ ಕೇಳಿಕೊಂಡು ಬರಬೇಕಾದ್ರೆ ಏನ್ ಮಾಡಬೇಕು? ನಾವು ಯೇಸುವನ್ನ ಹಿಂಬಾಲಿಸಬೇಕಾಗಿದೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ಗಮನಿಸಿರಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಏನಂತೆ? ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಮಗೆ ಲಾಭ ಬರುವಂತ, ನಮಗೆ ಕಂಫರ್ಟ್ ಸಿಗುವಂತ ಅನೇಕ ಕ್ರಿಯೆಗಳಿದಾವೆ. ಆ ಲಾಭ ಬರುವಂತ, ಕಂಫರ್ಟ್ ಬರುವಂತ ಕಾರ್ಯಗಳು ಜನರ ಮುಂದೆ ಕ್ರಿಸ್ತನ ಪ್ರೀತಿಯಲ್ಲಿ ಹಂಚಲಿಲ್ಲ ಅಂತಂದ್ರೆ, ಕ್ರಿಸ್ತನ ಪ್ರೀತಿಯನ್ನ ಪ್ರಚುರಪಡಿಸಲಿಲ್ಲ ಅಂತ ಅದನ್ನ ನಮ್ಮದಾಗಿಸಿಕೊಳ್ಳೋದ? ನನಗೆ ಯಾವುದೋ ಒಂದು ವಿಚಾರದಲ್ಲಿ 10 ರೂಪಾಯಿ ಅಥವಾ 100 ರೂಪಾಯಿ ಲಾಭ ಬರ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಅದನ್ನ ಏನ್ ಮಾಡ್ತೀನಿ? ಲಾಭ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಹೇಗಾದ್ರೂ ಮಾಡಿ ಲಾಭ ಪಡ್ಕೊಳ್ಳೋಕೆ ನೋಡ್ತೀನಿ. ಇದನ್ನ ಒಂದು 10 ಜನ ನೋಡ್ತಾ ಇದ್ದಾರೆ. ಅವರು ಕ್ರಿಸ್ತನ ಕಡೆ ಬರ್ತಾರ? ಅವರು ಅದನ್ನು ನೋಡಿದ್ರೆ ಅವರು ಕ್ರಿಸ್ತನ ಕಡೆ ಬರ್ತಾರ? ಅಥವಾ ಇನ್ನೊಬ್ಬರಿಗೆ ನಷ್ಟವಾಗುವಂತ ಕಾರ್ಯಗಳನ್ನು ನಾನು ಮಾಡಿದ್ರೆ ಅವರು ಕ್ರಿಸ್ತನ ಕಡೆ ಬರ್ತಾರ? ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಆ 100 ರೂಪಾಯಿನ ನಾನು ಲಾಭ ನನಗಿದ್ದರೂ ಕೂಡ ಅದನ್ನು ನಾನು ಏನು ಮಾಡಬೇಕು? ಬಿಟ್ಟು ಕೊಟ್ಟಾಗಲೇ ನನ್ನ ಕ್ರಿಸ್ತನ ಪ್ರೀತಿ ನನ್ನಲ್ಲಿ ಪ್ರಚುರಗೊಳ್ಳೋದು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾನು ಆ 100 ರೂಪಾಯಿಯನ್ನು ಬಿಟ್ಟು ಕೊಟ್ಟರೆ ಕರ್ತನು ನನಗೆ ಏನು ಕೊಡ್ತಾನೆ? 1000 ರೂಪಾಯಿ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರೇಲ್ ದೇಶದಲ್ಲಿ ಇಸ್ರೇಲರು ಅವರು ಬೀಜ ಬಿತ್ತಿ ಅವರು ಊಟ ಉಣ್ಲಿಲ್ಲ. ಯಾವ ರೀತಿಯಲ್ಲಿ ಊಟ ಉಂಡ್ರು? ಮೇಲೆ ಪರಲೋಕದಿಂದ ಸುರಿದಂತ ಮನ್ನವನ್ನ ತಿಂದರೆಂದು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕೂಡ ನಾವು ಅನೇಕ ಬಾರಿ ಆಲೋಚನೆ ಮಾಡ್ತಾ ಇದ್ದೇವೆ, ನಾನು ಇದನ್ನೆಲ್ಲ ಕಾರ್ಯವನ್ನ ಇತರ ಎಲ್ಲ ಬುದ್ಧಿವಂತಿಕೆ, ಲೋಕದ ಬುದ್ಧಿವಂತಿಕೆಯನ್ನು ಉಪಯೋಗಿಸಲಿಲ್ಲ ಅಂತಂದ್ರೆ ನನ್ನ ಕುಟುಂಬವನ್ನು ನಾನು ಹೇಗೆ ಕಟ್ಟಿಕೊಳ್ಳಿ, ನನ್ನ ಜೀವನವನ್ನು ನಾನು ಹೇಗೆ ಕಟ್ಟಿಕೊಳ್ಳಿ ಅಂದುಕೊಳ್ಳುತ್ತೆ. ಆದರೆ ಕರ್ತನ ಹೇಳಿದಾನೆ, ನಿನ್ನ ವಾಕ್ಯದ ಪ್ರಕಾರ, ನನ್ನ ವಾಕ್ಯದ ಪ್ರಕಾರವಾಗಿ ನಡೆಯುವುದಾದ್ರೆ ನಿನ್ನನ್ನೆಂದಿಗೂ ಕೂಡ ನಾನು ಭಿಕ್ಷೆ ಬೇಡಿ ತಿನ್ನುವ ರೀತಿಯಲ್ಲಿ ನಾನು ನಿಲ್ಲಿಸೋದಿಲ್ಲ. ಇನ್ನೊಬ್ಬರ ಮುಂದೆ ಕೈ ಚಾಚುವ ರೀತಿಯಲ್ಲಿ ನಾನು ಇಡೋದಿಲ್ಲ.
ಇನ್ನೊಬ್ಬರಿಗೆ ಕೊಡುವ ರೀತಿಯಲ್ಲಿ ನಾನು ನಿಲ್ಲಿಸುವವನಾಗಿದ್ದೇನೆ. ಹಲ್ಲೆಲೂಯ. ಈ ಆಶೀರ್ವಾದ ನಮಗೆ ಬೇಕು ಎನ್ನುವುದಾದರೆ ನಾವು ಕರ್ತನನ್ನ ಹಿಂಬಾಲಿಸಬೇಕಾಗಿದೆ. ಮತ್ತಾಯನ ಸುವಾರ್ತೆ 16:24 ಇದು ಒಂದು ಕ್ರೂಷಿಯಲ್ ಥಿಂಗ್. ಮತ್ತಾಯನ ಸುವಾರ್ತೆ 16:24 ಬೇಗವಾಗಿ ಮುಗಿಸೋಣ. ತೆಗಿರಿ 16:24. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಏನಂತೆ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. ಶಿಲುಬೆ ಅಂದ್ರೆ ನಾವು ಅದೇ ನಿನ್ನೆ ಪ್ರಿಯಾಂಕಾ ಹೇಳೋದಲ್ಲ, ಕುತ್ತಿಗೆಗೆ ಹಾಕುವ ಶಿಲುಬೆನ, ಕುತ್ತಿಗೆ ಹಾಕುವ ಶಿಲುಬೆ ಅಲ್ಲ. ನಮಗಿರುವಂಥ ಕಷ್ಟಗಳು, ವೇದನೆಗಳು ಇರುವಾಗಲೂ ಕೂಡ ನಾವು ಯಾವಾಗ ಕ್ರಿಸ್ತನಲ್ಲಿ ಜೀವಿಸ್ತೇವೆ ನೋಡ್ರಿ, ಈ ಲೋಕದಲ್ಲಿ ನೋಡ್ರಿ ಅನೇಕ ಜನ ಡಿಪ್ರೆಷನ್ ಪೇಷಂಟ್ಸ್ ಇದ್ದಾರೆ, ಅನೇಕ ಖಿನ್ನತೆಗೊಳಗಾದಂಥ ಇದ್ದಾರೆ, ಅನೇಕ ಕಷ್ಟದಲ್ಲಿ ಆತ್ಮಹತ್ಯೆಗೆ ಶರಣಾದವರಿದ್ದಾರೆ. ನಮ್ಮ ಬಾಯಲ್ಲಿ ಎಂದಿಗೂ ಕೂಡ ಆತ್ಮಹತ್ಯೆ ಮಾತು ಬರಬಾರ್ದು ಪ್ರೇರೆ. ನಮ್ಮ ಬಾಯಲ್ಲಿ ಯಾವತ್ತೂ ಕೂಡ ನಾವು ಜೀವವನ್ನು ಹಾನಿ ಮಾಡಿಕೊಳ್ತೇವೆ ಅನ್ನುವಂಥ ಮಾತು ಬರಬಾರ್ದು. ಯಾಕಂದ್ರೆ ಜೀವ ವೃಕ್ಷವಾಗಿರುವ ಕರ್ತನ ಸನ್ನಿಧಾನದಲ್ಲಿ ನಾವಿದ್ದೇವೆ. ಹಲ್ಲೆಲೂಯ. ನಮಗೆ ಕಷ್ಟಗಳಿದ್ದರೂ ಕೂಡ ನಾವು ಇನ್ನೊಬ್ಬರಿಗೆ ನಾವು ಸಾಕ್ಷಿಯಾಗಿ ಜೀವಿಸುವಂತ ವ್ಯಕ್ತಿಗಳಾಗಿ ನಾವು ಇರೋದಾದ್ರೆ ನೋಡ್ರಿ, ಕರ್ತನ ಸನ್ನಿಧಾನ ನಮಗೆ ಲೋಕದಲ್ಲಿ ಕಷ್ಟ ಉಂಟು, ರೋಗ ಉಂಟು, ವೇದನೆ ಉಂಟು, ಸಾಲ ಉಂಟು, ಕೊರತೆ ಉಂಟು. ಆದರೆ ಅದರ ಮಧ್ಯದಲ್ಲಿ ಕರ್ತನು ನಮ್ಮ ಜೊತೆ ಇದ್ದರೆ ನಾವು ಜಯವನ್ನು ಹೊಂದುವವರಾಗಿರುತ್ತೇವೆ. ಹಲ್ಲೆಲೂಯ. ಯಾವಾಗ ನಮಗೆ ಕಷ್ಟವನ್ನ ಸಹಿಸುತ್ತಾ ನಾವು ಎದುರಿಸ್ತೇವೋ ಆವಾಗ ಈ ಜನ ನೋಡಿದವರು ಏನಂತಾರೆ ಗೊತ್ತಾ, ಇವನಿಗೆ ಕಷ್ಟ ಬಂದರೂ ಇವನು ಜಯಿಸ್ತಾನೆ, ವೇದನೆ ಬಂದರೂ ಜಯಿಸ್ತಾನೆ. ಇದು ಏನಿದು? ಅನೇಕ ಜನರು ಮೋಟಿವೇಶನಲ್ ಸ್ಪೀಚ್ ಕೇಳಕ್ ಹೋಗ್ತಾರೆ, ಇನ್ಸ್ಪಿರೇಷನಲ್ ಸ್ಪೀಚ್ ಕೇಳಕ್ ಹೋಗ್ತಾರೆ. ಇದನ್ನೆಲ್ಲವನ್ನ ಕರ್ತನ ವಾಕ್ಯ ಅವರು ತೆಗೆದುಕೊಂಡ್ರೆ ಸಾಕು. ಯಾವ ಮೋಟಿವೇಶನಲ್ ಸ್ಪೀಚ್ ಬೇಡ, ಇನ್ಸ್ಪಿರೇಷನಲ್ ಸ್ಪೀಚ್ ಬೇಡ. 1 ಪೇತ್ರ 2:21 1 ಪೇತ್ರ ಕೊನೆಯದಾಗಿ ಮುಗಿಸಿಕೊಳ್ಳೋಣ. 1 ಪೇತ್ರ 2:21 ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನ ತೋರಿಸಿ ಹೋದನು. ಯಾವುದಕ್ಕೋಸ್ಕರ ಕರೆಯಲ್ಪಟ್ಟಿದೆ ನಾವು? ಕ್ರಿಸ್ತನ ಹೆಜ್ಜೆ ಜಾಡಿ ಯಾವುದು? ಶಿಲುಬೆಯ ಹಾದಿ. ಇದಕ್ಕಾಗಿ ಅಂದ್ರೆ ವೇದನೆ, ಶಿಲುಬೆಯನ್ನು ಹೊತ್ತು ನಡೆಯೋದಕ್ಕೋಸ್ಕರ ನಾವು ಏನಕ್ಕೋಸ್ಕರ ಕರೆಯಲ್ಪಟ್ಟಿದ್ದು? ಇದಕ್ಕೋಸ್ಕರವೇ. ಅಂದ್ರೆ ವೇದನೆಯನ್ನು ಪಟ್ಟು ನಾವು ಜಯಿಸಿ ನಿಲ್ಲುವುದಕ್ಕೋಸ್ಕರವಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ. ಕಷ್ಟ ಲೋಕದಲ್ಲಿ ಎಲ್ರಿಗೂ ಬರುತ್ತೆ, ಆದ್ರೆ ಅವರಿಗೆ ಯಾರು ಸಹಾಯಕರಿಲ್ಲ. ನಮಗೊಬ್ಬ ಸಹಾಯಕನಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದೇನೆ. ಹಲ್ಲೆಲೂಯ. ಇವತ್ತಿನ ದಿವಸ ನಾವು ಪ್ರೀತಿಸುವವರಾಗಿದ್ದೇವೋ ಅಥವಾ ನಾವು ಮಾತ್ರ ಸಾರುವವರಾಗಿದ್ದೇವೋ? ಮೂರನೇದಾಗಿ ನಾವು ಹಿಂಬಾಲಿಸುವವರಾಗಿದ್ದೇವೋ ಅನ್ನೋದನ್ನು ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷಿಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ. ನಾವು ಕೇವಲ ಪ್ರೀತಿಸುವವರಾಗಿದ್ದೇವೋ ನಿನ್ನನ್ನು? ನಾವು ಕೇವಲ ಕರ್ತನೆ ಸಾರುವವರಾಗಿದ್ದೇವೋ? ಅಥವಾ ಕರ್ತನೆ ನಾವು ಸಾರುವುದಕ್ಕೆ ಮುಂದೆ ಆಗ್ತಾ ಇಲ್ವೋ? ಅಥವಾ ಕರ್ತನೆ ನಾವು ನಿನ್ನನ್ನು ಹಿಂಬಾಲಿಸುತ್ತಿದ್ದೇವೋ? ಇವತ್ತಿನ ದಿವಸ ನಮ್ಮನ್ನೇ ನಾವು ಪರೀಕ್ಷಿಸ್ತಾ ಇದ್ದೇವೆ ಸ್ವಾಮಿ. ಅನೇಕ ಕರ್ತನೆ ಕಷ್ಟಗಳು, ನೋವುಗಳು, ಬಾಧೆಗಳು ನಮ್ಮ ಮಧ್ಯದಲ್ಲಿ ಉಂಟು. ಅನೇಕ ನಮ್ಮ ಕರ್ತನೆಗೆ ನಿನ್ನ ಕಾರ್ಯಗಳನ್ನು ನಾವು ಮರೆತು ಕೂತು, ನಿನ್ನ ವಾಕ್ಯಗಳನ್ನು ಮರೆತು ಕೂತು ನಮ್ಮ ಮನಸ್ಸುಗಳು ಬೇರೆ ಕಡೆ ತಿರುಗಿಸಿಕೊಂಡು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೇವೆ. ಆದರೆ ಕರ್ತನೆ ಇವತ್ತಿನ ದಿವಸ ನಮ್ಮನ್ನು ಬಿಡುಗಡೆಗೊಳಿಸು ಕರ್ತನೆ. ಕರ್ತನಲ್ಲಿ ಕೇಳಿಕೊಳ್ಳೋಣ ಪ್ರಿಯ, ನಮ್ಮನ್ನು ಬಿಡುಗಡೆಗೊಳಿಸು ಕರ್ತನೆ, ನಮ್ಮನ್ನು ಬಿಡುಗಡೆಗೊಳಿಸು ಸ್ವಾಮಿ. ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಬಂಧನಗಳನ್ನು ಬಿಡುಗಡೆಗೊಳಿಸು ಕರ್ತನೆ. ನಮ್ಮ ಮೇರೆಗಳನ್ನು ನೀನು ಕರ್ತನೆ ರಾಜ ಅದನ್ನು ಒಡೆದು ಹಾಕುವುದಕ್ಕಾಗಿ ಸೈತಾನನು ನಮ್ಮ ಸುತ್ತಲೂ ಹಾಕಿರುವಂತಹ ಕರ್ತನೆ ಎಲ್ಲ ಬ್ಲಾಕೇಜ್ಗಳನ್ನು ಕರ್ತನೆ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದು ಹಾಕ್ತಾ ಇದ್ದೇವೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸಿ ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥಿಸಿ ಹೊಂದಿಕೊಳ್ತೀನಿ ಜೀವವುಳ್ಳ ತಂದೆಯೇ, ಆಮೇನ್.